ರೀಸೆಂಟ್ ಆಗಿ ನಾವು ಜಯನಗರ್ನಲ್ಲಿ ಎಕ್ಸಿಬಿಷನ್ ಹಾಕಿದಾಗ ಸ್ಯಾರೀಸ್ ಥೆಫ್ಟ್ ಆಗಿತ್ತು ಅಂತ ಒಂದ್ ವಿಡಿಯೋ ಅಪ್ಲೋಡ್ ಮಾಡಿದ್ವಿ. ಈಗ್ಲೂ ನಮ್ಮನ್ನ ತುಂಬಾ ಜನ ಕೇಳ್ತಾ ಇರ್ತೀರಾ, ಕದ್ದವರು ಸಿಕ್ಬಿದ್ರ ಸೀರೆ ವಾಪಸ್ ಸಿಕ್ತಾ ಅಂತ. ಸಿದ್ದಾಪುರ ಪೊಲೀಸ್ ಸ್ಟೇಷನ್ ನಲ್ಲಿ FIR ಕೂಡ ಫೈಲ್ ಮಾಡಿದೀವಿ. ಈ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋ ಉದ್ದೇಶ, ಈ ಕಳ್ತನ ಮಾಡಿರೋ ವ್ಯಕ್ತಿ ನಿಮಗ್ ಗೊತ್ತಿದ್ರೆ ದಯವಿಟ್ಟು ಅವ್ರನ್ನ ನಮಗೆ ರಿಪೋರ್ಟ್ ಮಾಡಿ. ಈ ಹೆಂಗ್ಸು ಗ್ರೇ ಕಲರ್ ಚೂಡಿದಾರ್ ಹಾಗೆ ಒಂದ್ ಕ್ಯಾಪ್ ಹಾಕೊಂಡು ಥೈಲ್ಯಾಂಡ್ ಅನ್ನೋ ಹ್ಯಾಂಡ್ ಬ್ಯಾಗ್ ಕೂಡ ಕ್ಯಾರಿ ಮಾಡ್ತಾ ಇದ್ರು. ಸುಮಾರು ಒಂದ್ 5 ವರ್ಷದ ಪುಟ್ಟು ಹೆಣ್ಮಗುನ ಕೂಡ ಜೊತೆಲಿ ಕರ್ಕೊಂಡ್ ಬಂದಿದ್ರು. ಎಲ್ಲಾ ಸೀರೆಗಳಿಗೂ ಸೆಕ್ಯೂರಿಟಿ ಟ್ಯಾಗ್ಸ್ ಇದ್ವು. ಸೆಕ್ಯೂರಿಟಿ ಟ್ಯಾಗ್ ಅನ್ನ ಸೀರೆಯಿಂದ ಹೇಗೆ ಕಿತ್ತು ಹಿಂದೆ ಬಿಸಾಕ್ತಾರೆ ನೋಡಿ. ಸುಮಾರು ಹೊತ್ತು ಆಚೆ ಈಚೆ ಓಡಾಡ್ತಾರೆ, ಹಾಗೆ ಬೇರೆ ಬೇರೆ ಸೀರೆಗಳನ್ನ ಕೂಡ ನೋಡ್ತಾ ಇರ್ತಾರೆ. ಅಂದ್ರೂ ಅವ್ರ ಧೈರ್ಯನ ಮೆಚ್ಚಬೇಕು ನೋಡಿ. ಇವಾಗ ನೀವು ಅವ್ರ ಮುಖಾನ ಕ್ಲಿಯರ್ ಆಗಿ ನೋಡ್ಬೋದು. ಅವ್ರ ಕ್ಯಾಮ್ರಾ ನೋಡಿದ್ರು ಕೂಡ ಅವ್ರು ಒಂಚೂರು ಭಯ ಇಲ್ದಿರ ಈ ತರ ಕೆಲ್ಸಾನ ಮಾಡಿದ್ದಾರೆ. ಚಿಕ್ಕ ಹೆಣ್ಮಗುನ್ ಕರ್ಕೊಂಡ್ ಬರೋ ಕಾರಣ ಅಪ್ಪಿ ತಪ್ಪಿ ಇವ್ರು ಸಿಕ್ಕಾಕೊಂಡ್ರು ಸಿಂಪತಿಯಿಂದ ಇವ್ರನ್ನ ಬಿಟ್ಬಿಡ್ತೀವಿ ಅಂತ. ನಿಜಕ್ಕೂ ಆ ಮಗುನ್ ನೋಡಿದ್ರೆ ಅಯ್ಯೋ ಪಾಪ ಅಂತಾನೆ ಅನ್ಸುತ್ತೆ. ತಾಯಿನೇ ಒಂದ್ ಕಳ್ಳಿ ಆದ್ರೆ ಆ ಮಗುಗೆ ಎಂತ ಅಪ್ಬ್ರಿಂಗಿಂಗ್ ಇರ್ಬೋದು ಅಂತ ಯೋಚನೆ ಮಾಡಿ. ಎಕ್ಸಿಬಿಷನ್ ಫಸ್ಟ್ ಡೇ ಆಗಿದ್ರಿಂದ ತುಂಬಾ ಕ್ರೌಡ್ ಇತ್ತು. ನಾವು ಈ ಸಲ ಎಲ್ಲಾ ತರ ಸೇಫ್ಟಿ ಮೆಜರ್ಸ್ ತಗೊಂಡಿದ್ವಿ. ತುಂಬಾ ಜನ ಕಮೆಂಟ್ಸ್ ನಲ್ಲಿ ಕೂಡ ಹೇಳಿದ್ರಿ ಬ್ಯಾಗ್ಸ್ ನ ಅಲೋ ಮಾಡಬಾರ್ದಿತ್ತು ಅಂತ. ಬ್ಯಾಗ್ಸ್ ನ ಕೌಂಟರ್ ನಲ್ಲಿ ಇಟ್ಟು ಬನ್ನಿ ಅಂತ ಹೇಳಿದ್ರೆ ತುಂಬಾ ಜನ ಅದಕ್ಕೆ ಒಪ್ಕೊಳ್ಳಿಲ್ಲ. ಪಾಪ ಇವ್ರು ಕದ್ದು ಸುಸ್ತಾಗಿ ಬಾಯರ್ಕೆ ಆಗಿ ನೀರ್ ಬೇರೆ ಕುಡಿತಾ ಇದಾರೆ. ಇವ್ರು ಕದ್ಯೋದನ್ನ ನೋಡ್ದೆ ಇರ್ಲಿ ಅಂತ ಆ ಮಗುನ ದೂರ ಬೇರೆ ಕಳಿಸ್ತಾರೆ. ಅಬ್ಬಬ್ಬಾ, ಕೂಲಿಂಗ್ ಗ್ಲಾಸ್ ಎಲ್ಲ ಸರಿ ಮಾಡ್ಕೊಂಡು ರೆಡಿ ಆದ್ರೂ ನೋಡಿ ಸೀರೆನ ಬ್ಯಾಗ್ ಹಾಕೊಳಕ್ಕೆ. ಕರ್ಚೀಫ್ ತರ ಮರ್ಚಿ ಆ ಕಡೆ ಈ ಕಡೆ ಯಾರಾದ್ರೂ ಇವ್ರನ್ನೇ ನೋಡ್ತಾ ಇದಾರ ಅಂತ ನೋಡ್ಕೊಂಡು ಪಟ್ ಅಂತ ಬ್ಯಾಗ್ ಒಳಗೆ ಹೇಗ್ ಹಾಕೋತಾರೆ ನೋಡಿ. ಇದೇ ರೀತಿಲಿ ಇನ್ನೊಂದ್ ಸೀರೆ ಹ್ಯಾಂಗರ್ ಸ್ಟ್ಯಾಂಡ್ ಇಂದ ತೆಗಿತಾರೆ, ಸೆಕ್ಯೂರಿಟಿ ಟ್ಯಾಗ್ ನ ಕಿತ್ ಬಿಸಾಕ್ತಾರೆ. ಇವ್ರ ಕೈ ಹಾಕಿದ್ದು ಅಂತಿಂತ ಸೀರೆಗಳಿಗಲ್ಲ, ಪ್ಯೂರ್ ಗೋಲ್ಡ್ ಸರಿ ಇರುವಂತ ಮೈಸೂರ್ ಕ್ರೇಪ್ ಸಿಲ್ಕ್ ಸಾರೀಸ್. ಒಂದೊಂದ್ ಸೀರೆ ಬೆಲೆ 35,000 ಇದೆ. ಈ ಸೀರೆನಂತೂ ಆ ಮಗು ಮುಂದೆನೆ ಮಡ್ಚಿ ಬ್ಯಾಗ್ ಹಾಕೊಂಡ್ಬಿಡ್ತಾರೆ. ಈ ತರ ಕದ್ದಿರೋ ಸೀರೆನಲ್ಲಿ ಖುಷಿಯಿಂದ ರೆಡಿಯಾಗಿ ಫಂಕ್ಷನ್ ಹೋದಾಗ ಯಾರಾದ್ರೂ ಈ ಸೀರೆ ಎಷ್ಟ್ ಚೆನ್ನಾಗಿದೆ ಎಲ್ ಕೊಂಡ್ಕೊಂಡ್ರಿ ಅಂತ ಕೇಳಿದ್ರೆ ಇವ್ರಿಗೆ ನಾಚಿಕೆ ಆಗೋದಿಲ್ವಾ? ನಿಮ್ಮೆಲ್ಲರಲ್ಲಿ ನಮ್ದೊಂದ್ ರಿಕ್ವೆಸ್ಟ್, ಪ್ಲೀಸ್ ಈ ವಿಡಿಯೋನ ಆ ಕಳ್ಳಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.